ಎರಡು ಮಾತಿಗಾಗಿ ನಮ್ಮ ಬ್ರೈಟ್ ಆಜನ್ನು ಕೇಳಿಕೊಳ್ತಾ ಇದ್ದೇನೆ. ಚಂಡಾಜಿ ಪಿನ್ನ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ಅಮ್ಮಾ ಬಾದ್. ಆತ್ಮೀಯ ನೇತಾರರಾದಂತಹ ಸಯ್ಯದವರುಗಳೇ ಹಾಗೂ ಉಲಮಾ ಉಮರ ನೇತಾರರೇ, ಅಲ್ಹಮ್ದುಲಿಲ್ಲಾ ಒಂದು ಸುಂದರವಾದ ಶುಭ ಗಳಿಗೆಯಲ್ಲಿ ನಾವು ಸೇರಿದ್ದೇವೆ. ಯಾಕೆಂದರೆ ಒಮಾನ್ KCFನ ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಿಸಿದಂತಹ ಮನೆಯ ಒಂದು ಕೀ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಎಲ್ಲರೂ ಬಂದು ಸೇರಿದ್ದೀರಿ. ಒಮಾನಿನ ಅಧಿಕ ನೇತಾರರು ಇಲ್ಲಿದ್ದಾರೆ. ಅವರು 1 ತಿಂಗಳು ಅಥವಾ 1.5 ತಿಂಗಳಿನ ರಜೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿ 1.5-2 ತಾಸುಗಳ ಕಾಲ ಇಲ್ಲಿ ಈ ಸಮಯವನ್ನು ಅವರು ಸ್ಪೆಂಡ್ ಮಾಡಿದ್ದಾರೆ. ಅಲ್ಲಾಹು ತಾಲ ಅವರಿಗೆ ತಕ್ಕ ಪ್ರತಿಫಲವನ್ನು ನೀಡಲಿ ಎಂದು ಆಶಿಸುತ್ತಾ ಅಭಿನಂದಿಸುತ್ತಾ, ನಮ್ಮ GS ರವರು ಜನರಲ್ ಸೆಕ್ರೆಟರಿ IC ಹೇಳಿದ ಹಾಗೆ ಒಂದು ಕಾಲವಿತ್ತು, ಊರಿನಿಂದ ಯಾರಾದರೂ ಗೆಲ್ಪಿಗೆ ಹೋದರೆ ಅವನು ಸಲಫಿ ಆಗುತ್ತಾನೆ ಅಥವಾ ಅವನು ಜಮಾತೆ ಇಸ್ಲಾಮಿ ಆಗುತ್ತಾನೆ ಎಂಬ ಒಂದು ಹೆದರಿಕೆ ಇತ್ತು. ಈ ಕಾಲದಲ್ಲಿ ನನ್ನಲ್ಲಿಯೇ ಹೇಳಿದ್ದಾರೆ, ಒಂದು ಹೆಣ್ಣು ಮಗಳಿದ್ದರೆ ಅಥವಾ ಒಂದು ತಂಗಿ ಇದ್ದರೆ, KCFನ ಯಾರಾದರೂ ಮೆಂಬರ್ ಇದ್ದರೆ ತಿಳಿಸಿ ಅಂತ ಈ ಕಾಲದಲ್ಲಿ ಹೇಳುವಂತಹ ಒಂದು ಮಟ್ಟಕ್ಕೆ ನಾವು KCFನ್ನು ತಂದು ನಿಲ್ಲಿಸಿದ್ದೇವೆ. ಅಲ್ಲಾಹು ತಾಲ ಸ್ವೀಕರಿಸಲಿ ಎಂದು ಹೇಳುತ್ತಾ, ಇದಕ್ಕೆ ಬೇಕಾಗಿ ಈ ಒಂದು ಮನೆ ನಿರ್ಮಾಣಕ್ಕೆ ಬೇಕಾಗಿ 16 ಮನೆಗಳು ಈಗಾಗಲೇ ಮಾಡಿ ನಿರ್ಮಿಸಿದ್ದಂತಹ ಈ ಸಮಯದಲ್ಲಿ ಇನ್ನೂ ಹಲವಾರು ಮನೆಗಳಿಗೆ ಶಂಕುಸ್ಥಾಪನೆಗಳನ್ನು ಮಾಡಲಾಗಿದೆ. ಇದರ ಹಿಂದೆ ಯಾರಾದರೂ ಊರಿನಿಂದ ಅನಿವಾಸಿಯಾಗಿ ಗಲ್ಫಿಗೆ ಹೋದರೆ ಅವರಿಗೊಂದು ಹೇಮಿರುತ್ತದೆ, ಒಂದು ಮನೆ ಮಾಡಬೇಕು, ಒಂದು ಒಳ್ಳೆಯ ಒಂದು ಜೀವನವನ್ನು ನಡೆಸಬೇಕು ಅಂತಹ ಒಂದು ಉತ್ಸಾಹವನ್ನು ಇಟ್ಟುಕೊಂಡು ಗಲ್ಫಿಗೆ ಹಾರಿದರೆ ಅಲ್ಲಿ ಹೋದಾಗ ಅದರ ಭವಿಷ್ಯವೇ ಚೇಂಜ್ ಆಗುತ್ತದೆ. ಯಾರಾದರೂ KCFಗೆ ಬಂದು ಮೆಂಬರಾದರೆ KCFನ ಎಷ್ಟು ಚಿಕ್ಕ ಸ್ಯಾಲರಿ ಆದರೂ ಅದರಿಂದ ಒಂದು ಭಾಗವನ್ನು KCFಗೆ ಬೇಕಾಗಿ ನೀಡುವವರಾಗಿರುತ್ತಾರೆ. ಈ ಮನೆಯಲ್ಲಿ KCF ಒಮಾನಿನ ಹಲವಾರು ಸದಸ್ಯರ ಬೆವರಿನ ಹನಿಗಳು ಇದರ ಹಿಂದೆ ಇದೆ ಎಂಬುದು ನಮಗೆ ತಿಳಿದಿರುವಂತಹ ವಿಷಯವಾಗಿರುತ್ತದೆ. ಅಲ್ಲಾಹು ತಾಲ ನಮ್ಮ ಒಂದು ಪ್ರಾಜೆಕ್ಟ್ 100ರ ಹಂತವನ್ನು ಮುಟ್ಟಿಸಲಿಕ್ಕೆ ನಿಮ್ಮೆಲ್ಲರ ದುವಾ ಸಹಕಾರ ನಮಗೆ ಬೇಕು ಅಂತ ಹೇಳಿಕೊಳ್ಳುತ್ತಾ, ಒಮಾನಿನ ಎಲ್ಲ ಸದಸ್ಯರಿಗೂ ಎಲ್ಲ ನೇತಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅಲ್ಲಾಹು ತಾಲ ಇದಕ್ಕೆ ಪ್ರತಿಫಲವಾಗಿ ಸ್ವರ್ಗದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಒಟ್ಟಿಗೆ ನಮ್ಮನ್ನು ಕೂಡಿಸಲಿ ಎಂದು ಅಭಿನಂದಿಸುತ್ತಾ, ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.